MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ರಕ್ತ ಸಿಕ್ತ ವಾತಾವರಣವೇ ನಿರ್ಮಾಣವಾಗಿದೆ. ಕಣಿವೆಗಳಿಂದ ಕೂಡಿದಂತ ಸುಂದರ ಪ್ರವಾಸಿ ತಾಣದಲ್ಲಿ ನೆತ್ತರೋಕುಳಿಗೆ ಹರಿದು ಹೋಗಿದೆ. ಇಬ್ಬರು ಕನ್ನಡಿಗರು ಸೇರಿದಂತೆ ಒಟ್ಟು 28 ಪ್ರವಾಸಿಗರು ಬಲಿಯಾಗಿದ್ದಾರೆ. ಕನ್ನಡಿಗರಾದ ಮಂಜುನಾಥ್ ಹಾಗೂ ಭರತ್ ಭೂಷಣ್ ಪ್ರಾಣವನ್ನೇ ತೆತ್ತಿದ್ದಾರೆ. ಉಗ್ರರು ಪ್ರವಾಸಿಗರ ರಕ್ತ ದೋಕುಳಿಯನ್ನೇ ಹರಿಸಿದ್ದಾರೆ. ಕಂಡಲ್ಲಿ ವಿಶೇಷವಾಗಿ ಅಲ್ಲಿ ಪುರುಷರನ್ನೇ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಕರ್ನಾಟಕ, ಒಡಿಶಾ ಸೇರಿದಂತೆ ವಿವಿಧ ಕಡೆಗಳಿಂದ ಪ್ರವಾಸಕ್ಕೆ ತೆರಳಿದಂತಹ 28ಕ್ಕೂ ಹೆಚ್ಚು ಮಂದಿಯಲ್ಲಿ ಬಲಿಯಾಗಿದ್ದಾರೆ. ಇದರಲ್ಲಿ ಇಬ್ಬರು ವಿದೇಶಿ ಮಂದಿಯೂ ಇಬ್ಬರು ಸೇರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡ್ತಾ ಇದ್ದಂತೆ ಇಡೀ ಪಹಲ್ಗಾಮ್ ಪ್ರದೇಶ ಗುಂಡಿನ ದಾಳಿಯಲ್ಲಿ ಮುರಿದು ಕಂಪ್ಲೀಟ್ ಆಗಿ ರಕ್ತ ಸಿಕ್ತ ವಾತಾವರಣವೇ ಅಲ್ಲಿ ನಿರ್ಮಾಣವಾಯಿತು. ಎಲ್ಲಿ ನೋಡಿದ್ರೂ ಕೂಡ ಹೆಣಗಳ ರಾಶಿಯಲ್ಲಿ ಕಾಣ್ತಾ ಇತ್ತು. ನೋವು, ನರಳಾಟ ಮುಗಿಲು ಮುಟ್ಟಿತ್ತು. ಗುಂಡಿನ ದಾಳಿ ನಡೆದಂತಹ ಸ್ಥಳದಲ್ಲಿ ಅನೇಕರು ಅಲ್ಲಿನ ಸ್ಥಳೀಯರು ವಿಡಿಯೋಗಳನ್ನ ಕೂಡ ಮಾಡಿಕೊಂಡಿದ್ದಾರೆ, ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿರೋ ತನ್ನವರನ್ನು ಕಳ್ಕೊಂಡಂಥವರು ಆಕ್ರಂದನ ಅಲ್ಲಿ ಮುಗಿಲು ಮುಟ್ಟಿದೆ. ಇಡೀ ಕುಟುಂಬಸ್ಥರಲ್ಲಿ ನೀರವ ಮೌನ ಆವರಿಸಿದೆ. ಟ್ರಿಪ್ಗೆ ಅಂತ ಖುಷಿಯಾಗಿ ಎಂಜಾಯ್ ಮಾಡೋದಕ್ಕೆ ಅಂತ ತೆರಳಿದಂತಹ ಕುಟುಂಬಸ್ಥರು ತಮ್ಮ ಕುಟುಂಬಸ್ಥರ ಮುಂದೆಯೇ ಅಲ್ಲಿ ಪ್ರಾಣವನ್ನು ತೆತ್ತಿರೋದು ಎಂಥವರಿಗೂ ಕೂಡ ಅರ್ಗಿಸ್ಕೊಳ್ಳಲಾಗದಂತಹ ಪರಿಸ್ಥಿತಿ. ಅಂದರೆ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗೋದಕ್ಕೂ ಮುಂಚೆಯೇ ಅಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇನ್ನು ಮಂಜುನಾಥ್ ಅವರ ಕುಟುಂಬ ಸಮೇತರಾಗಿ ಪತ್ನಿ ಪಲ್ಲವಿ ಹಾಗೂ ತನ್ನ ಮಗನ ಜೊತೆಗೆ ತೆರಳಿದರು. 2 ದಿನಗಳ ಕಾಲ ಕಾಶ್ಮೀರದ ಸುಂದರ ಪ್ರವಾಸಿ ತಾಣಗಳಿಗೆ ತೆರಳಿ ಅಲ್ಲೆಲ್ಲ ವಿಡಿಯೋಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ತಮ್ಮ ಖುಷಿಯನ್ನು ಕೂಡ ಹಂಚಿಕೊಂಡಿದ್ದರು. ಆ ಕಡೆ ಕ್ಷಣದ ವಿಡಿಯೋ ಕೂಡ ಈಗಾಗಲೇ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇನ್ನೇನು 1-2-3 ದಿನಗಳ ಕಾಲ ಟ್ರಿಪ್ಪನ್ನು ಎಂಜಾಯ್ ಮಾಡ್ಕೊಂಡು ರಾಜ್ಯಕ್ಕೆ ಬರಬೇಕಾಗಿತ್ತು. ಆದರೆ ಅವರು ವಾಪಸ್ ಬರ್ತಾ ಇರೋದು ಮಾತ್ರ ಶವವಾಗಿ. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದು, ಶಿವಮೊಗ್ಗ ನಗರದ ನಿವಾಸಿ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಅವರ ಕುಟುಂಬಸ್ಥರಲ್ಲಿ ಅವರ ತಾಯಿಗೆ ಇನ್ನೂ ಕೂಡ ಈ ವಿಚಾರವನ್ನು ಮುಟ್ಟಿಸಿಲ್ಲ. ಇತ್ತ ಬೆಂಗಳೂರು ನಿವಾಸಿ ಭರತ್ ಭೂಷಣ್ ಕೂಡ ಬಲಿಯಾಗಿದ್ದಾರೆ. ಅವರ ತಾಯಿ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಅವರಿಗೂ ಕೂಡ ಈ ಒಂದು ವಿಚಾರವನ್ನು ಮುಟ್ಟಿಸಿಲ್ಲ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸ ರಕ್ತಸಿಕ್ತವಾಗಿತ್ತು. ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ಕ್ರೌರ್ಯವನ್ನು ಮೆರೆದಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದು, ಅವರ ಕುಟುಂಬಸ್ಥರಲ್ಲಿ ನೀರವ ಮೌನ ಆವರಿಸಿದೆ. ಇನ್ನು ಟ್ರಿಪ್ಗೆ ಅಂತ ಬಂದಿದ್ದರು. ಇನ್ನು ಇವತ್ತಷ್ಟೇ ವಾಪಸ್ ಹೋಗಬೇಕಾಗಿತ್ತು. ಭರತ್ ಭೂಷಣ್ ಅವರು ಕುಟುಂಬ ಸಮೇತರಾಗಿ ಅಲ್ಲಿಗೆ ತೆರಳಿದ್ರು. ಇನ್ನೇನು ಟ್ರಿಪ್ ಮುಗೀತು, ಟ್ರಿಪ್ಪೆಲ್ಲ ಎಂಜಾಯ್ ಮಾಡಿದ್ವಿ, ವಾಪಸ್ ತೆರಳಬೇಕು ಅಂತ ಅಂದ್ಕೊಂಡಿದ್ದರು. ಆದರೆ ತಮ್ಮ ಹೆಂಡತಿ ಹಾಗೂ ಪುತ್ರನ ಕಣ್ಣೆದುರಲ್ಲೇ ಭರತ್ ಭೂಷಣ್ರ ದೇಹ ಹೊಕ್ಕಿತ್ತು. ಆ ಬುಲೆಟ್ಗಳು ರಕ್ತಸಿಕ್ತವಾಗಿ ಅವರು ನೆಲದಲ್ಲಿ ಉರುಳು ಬಿದ್ದರು. ಪತ್ನಿಗೆ ಏನು ಮಾಡಬೇಕು ಅನ್ನೋಂಥ ಗೊತ್ತಾಗದಂತಹ ಪರಿಸ್ಥಿತಿ. ಕಣ್ಣೆದುರಲ್ಲೇ ತಮ್ಮ ಪ್ರತಿ ಪ್ರಾಣವನ್ನು ಕಳೆದುಕೊಳ್ತಾ ಇದ್ರು. ಅವರು ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದ್ರು. ಏನೂ ಮಾಡಲಾರದಂತಹ ಪರಿಸ್ಥಿತಿ. ಇನ್ನು ಮೃತ ಮಂಜುನಾಥ್ ಪತ್ನಿ ಪರಿಸ್ಥಿತಿ ಕೂಡ ಇದೇ ಆಗಿತ್ತು. ಪಲ್ಲವಿ ಹಾಗೂ ಅವರ ಪುತ್ರನ ಜೊತೆನಲ್ಲಿದ್ದರು. ಜ್ಯೂಸ್ ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನಷ್ಟರಲ್ಲಿ ಅವರ ತಲೆಗೆ ಬುಲೆಟ್ ನೇರವಾಗಿ ಉಗ್ರ ಹೊಡೆದಿದ್ದರಿಂದಾಗಿ ಕ್ಷಣ ಮಾತ್ರದಲ್ಲಿ ಅವರ ದೇಹ ನೆಲಕ್ಕುರುಳಿ ಇಡೀ ಆ ಪ್ರದೇಶ ರಕ್ತಸಿಕ್ತವಾಗಿ ಬಿದ್ದಿತ್ತು. ತಮ್ಮ ಕಣ್ಣು ಮುಂದೆಯೇ ತಮ್ಮ ಪತಿ ಅಲ್ಲಿ ಸಾವನ್ನಪ್ತಾ ಇದ್ರು, ದೇಹ ತ್ಯಾಗ ಮಾಡ್ತಾ ಇದ್ರು ಕೂಡ ಏನೂ ಮಾಡಲಾಗದಂತಹ ಪರಿಸ್ಥಿತಿ ಇತ್ತು. ಇನ್ನು ಮಂಜುನಾಥ್ ಪತ್ನಿ ಪಲ್ಲವಿ ನನ್ನನ್ನು ಕೂಡ ಕೊಂದು ಬಿಡಿ ಅಂತ ಅಲ್ಲಿ ಆ ಉಗ್ರರಿಗೆ ಹೇಳ್ತಾರೆ. ಏಪ್ರಿಲ್ 19ರಂದು ಕುಟುಂಬ ಸಮೇತವಾಗಿ ಅವರು ಪ್ರವಾಸವನ್ನು ಮಾಡಿದರು. ಪಲ್ಲವಿ ಹಾಗೆ ಪುತ್ರನ ಜೊತೆ ಮಂಜುನಾಥ್ ಟೂರ್ಗಾಗಿ ತೆರಳುತ್ತಾರೆ. 2 ದಿನ ಕಾಶ್ಮೀರದ ವಿವಿಧ ಸ್ಥಳಗಳಲ್ಲಿ ಅವರು ಖುಷಿಯಾಗಿ ಟ್ರಿಪ್ಪನ್ನು ಎಂಜಾಯ್ ಮಾಡಿರ್ತಾರೆ. ಒಂದು ವಿಡಿಯೋ ಕೂಡ ಮಾಡಿ ಖುಷಿಯನ್ನು ಹಂಚಿಕೆ ಮಾಡಿಕೊಳ್ತಾರೆ. ಪಹಲ್ಗಾಮ್ನಿಂದ ಉಗ್ರರಿಂದ ಮಂಜುನಾಥ್ ಹತ್ಯೆ ಆಗೋಗಿದೆ ಈಗಾಗಲೇ. ಆದರೆ ಟ್ರಿಪ್ನಲ್ಲಿ ಇದ್ದಂತಹ ಸಂದರ್ಭದ ವಿಡಿಯೋ, ಅಂದರೆ ಕಡೇ ಕ್ಷಣದ ವಿಡಿಯೋ, ಕಾಶ್ಮೀರ ತುಂಬ ಸುಂದರವಾಗಿದೆ. ಯಾಕಂದರೆ ಅವ್ರಿಗೆ ಡೆಸ್ಟಿನೇಷನ್ ಪ್ಲೇಸ್ ಆಗಿತ್ತು ಅಂತ ಕೂಡ ಪಲ್ಲವಿ ಹೇಳ್ತಾ ಇದ್ರು TV9ಗೆ ಮಾತನಾಡುವಂಥ ಸಂದರ್ಭದಲ್ಲಿ. ಯಾವ ಕಾರಣಕ್ಕಾಗಿ, ಯಾವ ಕರ್ಮಕ್ಕಾಗಿ ನಾವು ಇಲ್ಲಿಗೆ ಬಂದ್ವೋ ಏನೋ, ನನ್ನ ಪತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ, ಈಗ ವಾಪಸ್ ಹೋಗ್ತಾ ನಾನು ಒಂಟಿಯಾಗಿ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ. ಖುಷಿಯಾಗಿ ಬಂದಂಥ ಪತಿ ಈಗ ವಾಪಸ್ ಹೋಗಬೇಕಾದ್ರೆ ಶವವಾಗಿ ನನ್ನ ಜೊತೆ ಬರ್ತಿದ್ದಾರೆ. ಆ ಮೃತದೇಹವನ್ನು ನಮ್ಮ ಕರ್ನಾಟಕಕ್ಕೆ ತೆಗೆದುಕೊಂಡು ಹೋಗಬೇಕು, ಬೇಗ ಏನಾದರೂ ವ್ಯವಸ್ಥೆಗಳನ್ನು ಮಾಡಿ ಅಂತ TV9 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ರು. ಅವರ ಕೊನೆ ಕ್ಷಣದ ವಿಡಿಯೋ, ಎಷ್ಟು ಖುಷಿಯಾಗಿದ್ದೆ ಇರುವಂಥ ದೃಶ್ಯಗಳೇನು ಗಮನಿಸ್ತಾ ಇದ್ದೀರಿ. ವಿಡಿಯೋ ಕೂಡ ಮಾಡಿಕೊಂಡಿದ್ರು ಅವರು.
ಟ್ರಿಪ್ಗೆ ಬಂದಿದ್ದೇವೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೇವೆ, ಈ ಪ್ರವಾಸಿ ತಾಣಗಳು ತುಂಬ ಸುಂದರವಾಗಿದೆ, ನೀವೆಲ್ಲರೂ ಕೂಡ ಬರಬೇಕು, ಸೇಫ್ ಆಗಿದೆ ಪ್ಲೇಸ್ ಅಂತಲೇ ಹೇಳ್ತಾ ಇದ್ರು. ಆ ಘಟನೆ ನಡೆದಂಥ 2 ದಿನಗಳ ನಂತರದಲ್ಲಿ ಅವರ ಸಾವು ಹತ್ತಿರದಲ್ಲೇ ಇತ್ತು ಅಂತ ಯಾವ ಮುನ್ಸೂಚನೆ ಕೂಡ ಇರಲಿಲ್ಲ. ಅವರ ಮುಖದಲ್ಲಿ ಯಾವ ರೀತಿ ಖುಷಿ ಇದೆ ಅಂತ ನೀವು ನೋಡ್ತಾ ಇದ್ದೀರಿ. ಯಾಕಂದರೆ ತುಂಬ ದಿನಗಳ ಕನಸಾಗಿತ್ತು. ಮಂಜುನಾಥ ಸ್ನೇಹಿತರು ಕೇವಲ 1 ವಾರದ ಹಿಂದೆ ಅಷ್ಟೇ ಅವರು ಕೂಡ ಬಂದಿದ್ರು, ಸೇಫ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಕಾಶ್ಮೀರಕ್ಕೆ ತೆರಳಿದ್ರು. ಆದರೆ ಬರ್ತಾ ಇರೋದು ಮಾತ್ರ ಅವರು ಶವವಾಗಿ. ಇನ್ನು ಭರತ್ ಭೂಷಣ್ ಕೂಡ ಬೆಂಗಳೂರಿಗೆ ಇವತ್ತು ವಾಪಸ್ ಬರಬೇಕಾಗಿತ್ತು. ಶುಕ್ರವಾರ ಕಾಶ್ಮೀರಕ್ಕೆ ಅವರ ಕುಟುಂಬ ಸಮೇತರಾಗಿ ತೆರಳಿದ್ರು. ಮತ್ತಿಕೆರೆಯ ಸುಂದರ್ ನಗರದಲ್ಲಿರುವಂತಹ ಭರತ್ ಮನೆ. ತಂದೆ ತಾಯಿಗೆ ಮಗನ ಸಾವಿನ ವಿಚಾರ ಇನ್ನೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಆ ಹಿರಿ ಜೀವಗಳು ಅದು ಹೇಗೆ ತಡ್ಕೊಳ್ತಾವೋ ಏನೋ. ತಾಯಿ ಹಾರ್ಟ್ ಪೇಷಂಟ್ ಕೂಡ ಆಗಿದ್ದಾರೆ. ಹಾಗಾಗಿ ಈ ಯಾವ ವಿಚಾರಗಳನ್ನ ಕೂಡ ಅವರಿಗೆ ತಿಳಿಸಿಲ್ಲ. ಸದ್ಯ ಕಾಶ್ಮೀರಕ್ಕೆ ತೆರಳಿರುವಂತಹ ಭರತ್ ಅಣ್ಣ ಪ್ರೀತಮ್ ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಭರತ್ ಪಾರ್ಥಿವ ಶರೀರವನ್ನು ತರುವಂತಹ ನಿಟ್ಟಿನಲ್ಲಿ ಪ್ರೀತಮ್ ತೆರಳಿದ್ದಾರೆ. 41 ವರ್ಷದ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ರು ಭರತ್ ಭೂಷಣ್. ಸ್ವಂತ ಡಯಾಗ್ನೋಸ್ಟಿಕ್ ಸೆಂಟರ್ ಕೂಡ ನಡೆಸ್ತಾ ಇದ್ರು. ದಾಳಿಯಲ್ಲಿ ಬದುಕುಳಿದಂತಹ ಭರತ್ ಪತ್ನಿ ಸುಜಾತ ಹಾಗೂ 3 ವರ್ಷದ ಮಗ. ಪತ್ನಿ ಸುಜಾತ ಹಾಗೂ 3 ವರ್ಷದ ಕಂದಮ್ಮ ಕೂಡ ಘಟನೆ ನಡೆದಂತಹ ಸ್ಥಳದಲ್ಲಿ ಒಟ್ಟಿಗೆನೇ ಇರ್ತಾರೆ. ಆದರೆ ಪುರುಷರನ್ನೇ ಟಾರ್ಗೆಟ್ ಮಾಡಿಕೊಂಡಂತಹ ಈ ಉಗ್ರರು ಭರತ್ ಭೂಷಣ್ರನ್ನ ಅಲ್ಲಿ ಕೊಂದು ಹಾಕ್ತಾರೆ, ಯಾವ ಕರುಣೆ ಇಲ್ಲದೆ. ಆದರೆ ಪತ್ನಿ ಹಾಗೂ ಪುತ್ರನನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಸೇನಾ ಸಮವಸ್ತ್ರದಲ್ಲೇ ಇದ್ದಿದ್ದರಿಂದಾಗಿ ಉಗ್ರರು ಯಾರಿಗೂ ಕೂಡ ಅಲ್ಲಿಗೆ ಡೌಟ್ ಬರದಂತೆ ಇದ್ರು. ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ. ಸೇನಾ ಸಮವಸ್ತ್ರದಲ್ಲಿ ಇದ್ದಿದ್ದರಿಂದಾಗಿ ಅವರು ಯೋಧರೇ ಇರಬಹುದು, ಸೇಫ್ಟಿಗಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ ಅಂತಲೇ ಅಲ್ಲೆಲ್ಲರೂ ಕೂಡ ಭಾವಿಸಿದ್ರು. ಮೊದಲಿಗೆ ಗುಂಡಿನ ಮೊರೆತ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಅವ್ರು ಹಾಗೆ ಅಂದ್ಕೊಂಡಿದ್ರು. ಪಲ್ಲವಿಯವರು ಅಲ್ಲಿಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಎಲ್ಲ ಒಂದು 100 ಮೀಟರ್ ದೂರದಲ್ಲಿ ಒಂದು ಗುಂಡಿನ ಮೊರೆತ ಕೇಳ್ತಾ ಇತ್ತು. ನಾವು ಅಂದ್ಕೊಂಡ್ವಿ ಅಲ್ಲಿ ಸೇನಾ ಯೋಧರೇನಾದರೂ ಪ್ರಾಕ್ಟೀಸ್ ಏನಾದರೂ ಟ್ರಯಲ್ಸ್ ಏನಾದ್ರು ನಡೆಸ್ತಾ ಇರ್ಬೋದು, ಹಾಗಾಗಿ ಗುಂಡಿನ ಮೊರೆತ ಕೇಳ್ತಾ ಇದೆ ಅಂತ ಅಂದ್ಕೊಂಡ್ವಿ ಅಂತ ಹೇಳಿದ್ರು. ಆದರೆ ಕ್ಷಣಾರ್ಧದಲ್ಲಿ ನೋಡ್ತಾ ಇದ್ದಂತೆ ಎಲ್ಲವೂ ಕೂಡ ರಕ್ತಸಿಕ್ತವಾಯಿತು ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ಅನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರದೀಪ್ ಇದ್ದಾರೆ. ಪ್ರದೀಪ್, ಈಗ ಸಂತೋಷ್ ಲಾಡ್ ಕೂಡ ಹುಬ್ಬಳ್ಳಿಯಿಂದ ಶ್ರೀನಗರಕ್ಕೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈಗ ಮೃತದೇಹಗಳ ಮರಣೋತ್ತರ ಅಂತಿಮ ಪರೀಕ್ಷೆ ಎಷ್ಟು ಗಂಟೆಗೆ ಆಗಬಹುದು, ಮೃತದೇಹಗಳನ್ನು ಎಷ್ಟು ಗಂಟೆಗೆ ರವಾನೆ ಮಾಡಬಹುದು, ಅಲ್ಲಿದ್ದಂತಹ ಸೇಫ್ ಆಗಿರುವಂಥವ್ರನ್ನ ಕರೆತರುವಂತಹ ಪ್ರಯತ್ನಗಳು ಹೇಗಾಗ್ತಾ ಇದೆ? ಶಕುಂತಲಾ, ನಡೆದಂತಹ ಉಗ್ರರ ಭಯೋತ್ಪಾದಕ ದಾಳಿ ಏನಿದೆ, ಇದಕ್ಕೆ ಬೆಂಗಳೂರಿನ ಭರತ್ ಭೂಷಣ್ ಸೇರಿದಂತೆ ಮತ್ತೊಬ್ಬ ಕನ್ನಡಿಗ ಬಲಿಯಾಗಿದ್ದು ವಿಚಾರ ಗೊತ್ತೇ ಇರುವಂತದ್ದು. ಸದ್ಯಕ್ಕೆ ಕರ್ನಾಟಕ ಸರ್ಕಾರದ ವತಿಯಿಂದ ಸಚಿವ ಸಂತೋಷ್ ಲಾಡ್ ಕೂಡ ಈಗ ಶ್ರೀನಗರವನ್ನ ತಲುಪಿರೋದು. ನಿನ್ನೆ ರಾತ್ರಿ ಅಲ್ಲಿದ್ದಂತಹ ಅಂದ್ರೆ ಇವರ ಏನು ಮೃತರಾಗಿದ್ದಾರೆ ಅವರ ಕುಟುಂಬಸ್ಥರಿಗೆ ಅಲ್ಲಿನ ಸ್ಥಳೀಯ ಆಡಳಿತ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದೆ. ಜೊತೆಗೆ ಮೃತದೇಹಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆಯನ್ನ ನಿನ್ನೆಯಿಂದನೂ ಪ್ರಾರಂಭ ಮಾಡಿರುವಂತದ್ದು. ಅಂದ್ರೆ ಇದೊಂದು ರೀತಿ ಉಗ್ರ ದಾಳಿಯಾಗಿರೋ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಏನು ಕ್ರಮಗಳಿರ್ತವೆ, ಏನು ಇದು ಯಾವ ರೀತಿಯ ಕ್ರಮಗಳನ್ನ ಪಾಲಿಸಬೇಕು, ಮತ್ತೆ ಹಿರಿಯ ಅಧಿಕಾರಿಗಳು ಹೋಗ್ಬೇಕಾಗಿರುತ್ತೆ. ಹೀಗಾಗಿ ಅಲ್ಲಿನ ಪ್ರೊಸೀಜರ್ಗಳು ಎಲ್ಲವೂ ಸಹ ಮುಗಿಯೋದು ರಾತ್ರಿ ಆಗಿರಲ್ಲ. ಸೊ ಇವತ್ತು ಸಹ ಪ್ರೊಸೀಜರ್ಗಳು ಇರುತ್ತೆ. ಹೀಗಾಗಿ ಇವತ್ತು ಮಧ್ಯಾಹ್ನದೊಳಗಡೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆದು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಆಗುವಂತಹ ಕಾರ್ಯ ಕೂಡ ಆಗುವಂತಹ ಸಾಧ್ಯತೆ ಇದೆ. ತದನಂತರ ಸುಮಾರು ಅಂದ್ರೆ ಬೇರೆ ಬೇರೆ ರಾಜ್ಯಗಳ ಜನರು ಸಹ ಅಲ್ಲಿ ಇರೋದ್ರಿಂದ, ಮೃತರಾಗಿರೋದ್ರಿಂದ ಎಲ್ಲರಿಗೂ ಸಹ ಎಲ್ಲಾ ಒಂದು ಆ ರಾಜ್ಯ ಸರ್ಕಾರಗಳ ವತಿಯಿಂದ ಬರುವಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಎಲ್ಲರಿಗೂ ಸಹ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಜೊತೆಗೆ ಉಗ್ರ ದಾಳಿ ಆಗಿರುವ ಕಾರಣಕ್ಕಾಗಿ ಬೇರೆ ರೀತಿಯಾದಂತಹ ಒಂದು ತನಿಖೆ ಕೂಡ ಇದಕ್ಕೆ ಇರುತ್ತೆ. ಹೀಗಾಗಿ ಮಧ್ಯಾಹ್ನದ ಒಳಗಡೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆದು ತದನಂತರ ಹಸ್ತಾಂತರ ಆಗುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನ ವ್ಯಕ್ತಿ ಸಹ ಏನು ಮೃತರಾಗಿದ್ದಾರೆ, ಅವರ ಕುಟುಂಬಸ್ಥದ ಒಬ್ಬ ವ್ಯಕ್ತಿ ಅಂದ್ರೆ ಅವರ ಸಹೋದರ ಪ್ರೀತಮ್ ಎಂಬುವರು ಸಹ ಈಗಾಗಲೇ ನಿನ್ನೆ ರಾತ್ರಿನೇ ಸಹ ಜಮ್ಮು ಕಾಶ್ಮೀರಕ್ಕೆ ತೆರಳಿರುವಂತದ್ದು. ಅವರು ಸಹ ಈ ಒಂದು ಏನು ಮೃತದೇಹವನ್ನ ಹಸ್ತಾಂತರ ಪ್ರಕ್ರಿಯೆ ಏನಿದೆ ಅಲ್ಲಿ ಮೃತದೇಹವನ್ನ ಪಡ್ಕೊಂಡು ಮಧ್ಯಾಹ್ನದ ನಂತರ ಅಥವಾ ಸಂಜೆಯ ನಂತರ ಅಲ್ಲಿಂದ ಹೊರಡ್ಬೋದು ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಇನ್ನು ಮೃತ ಭರತ್ ಭೂಷಣ್ ತಾಯಿ ಹೃದ್ರೋಗದಿಂದ ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಅವರ ತಂದೆ ತಾಯಿಗಳಿಗೆ ಈ ವಿಚಾರ ಮುಟ್ಟಿದ್ಯಾ ಅಥವಾ ಇನ್ನೂ ಹೇಳಿಲ್ವಾ? ಶಕುಂತಲಾ, ಇನ್ನೂ ಸಹ ಭರತ್ ಭೂಷಣ್ ಅವರ ತಾಯಿ ಅಥವಾ ತಂದೆಗೆ ವಿಚಾರ ಮುಟ್ಟಿಲ್ಲ. ನಿನ್ನೆ ರಾತ್ರಿಯೇ ಮತ್ತಿಕೆರೆ ನಿವಾಸದ ಬಳಿ ಸ್ಥಳೀಯ ಪೊಲೀಸರು ಸಹ ಹೋಗಿದ್ರು. ಆದ್ರೆ ಅವರ ಕುಟುಂಬಸ್ಥರ ಒಬ್ಬ ಅಂದ್ರೆ ಪ್ರೀತಮ್ಮನ ಅವರ ಸಹೋದರ ಏನಿದ್ದಾರೆ ಅವರು ನಿನ್ನೆ ಸಂಜೆನೆ ಕಾಶ್ಮೀರಕ್ಕೆ ಹೊರಟಿರುವಂತದ್ದು. ಅವರ ಸಂಬಂಧಿಕರಾಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಯವರಿಗೆ ಸದ್ಯಕ್ಕೆ ವಿಚಾರ ಗೊತ್ತಿರುವಂತದ್ದು. ಅವರ ಮನೆಯಲ್ಲಿದ್ದಂತಹ ತಂದೆ ತಾಯಿ ಏನಿದ್ದಾರೆ ಇಬ್ರಿಗೂ ಸಹ ವಿಚಾರ ಗೊತ್ತಿಲ್ಲ. ಯಾಕೆಂದ್ರೆ ಇಬ್ರು ಸಹ ವಯಸ್ಸಾಗಿರುವಂತವ್ರು, ಅದರಲ್ಲೂ ಸಹ ಅವರ ತಾಯಿಗೆ
ಹಾರ್ಟ್ ಪೇಷಂಟ್ ಅಂತ ಹೇಳಿ ಇತ್ತೀಚೆಗಷ್ಟೇ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರುವಂತದ್ದು. ನೆನ್ನೆ ರಾತ್ರಿ ಅವರಿಗೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೂಡ ಇಲ್ಲ. ಯಾಕಂದ್ರೆ ಅವರ ತಮ್ಮ ಅವರ ಅಣ್ಣ ಏನಿದ್ದಾರೆ ಅವರು ಯಾವ ಒಂದು ವಿಚಾರವನ್ನು ತಿಳಿಸ್ತೆ ಅವರಿಗೆ ಹೃದ್ರೋಗ ಇರುವಂತದ್ದು, ಜೊತೆಗೆ ಅವರ ತಂದೆಗೂ ಸಹ ಅನಾರೋಗ್ಯ ಇರುವ ಕಾರಣಕ್ಕಾಗಿ ಏನಾದ್ರು ವಿಚಾರ ಮುಟ್ಟಿದ್ರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಾಗ್ಬೋದು ಅಂತ ಹೇಳಿ ಇಡೀ ರಾತ್ರಿ ಯಾವುದೇ ವಿಚಾರವನ್ನು ಸಹ ಅವರಿಗೆ ಮುಟ್ಟಿಸಿಲ್ಲ. ಜೊತೆಗೆ ಸ್ಥಳೀಯ ಪೊಲೀಸರು ಅಲ್ಲಿ ಹೋಗಿದ್ದು ಈ ಒಂದು ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ. ಸದ್ಯ ಇವತ್ತು 9 ಗಂಟೆ ಅಥವಾ ಬೆಳಿಗ್ಗೆ 10 ಗಂಟೆ ನಂತರ ಅವರ ಕುಟುಂಬಸ್ಥರು ಯಾರಾದ್ರೂ ಈ ವಿಚಾರವನ್ನು ಅವರಿಗೆ ತಿಳಿಸ್ಬೋದು ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಶಕುಂತಲಾ, ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.